ಇಂದು ನಾವು ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯವನ್ನ ಆಚರಿಸುತ್ತಿದ್ದೇವೆ. ಆದರೆ ಈ ರಾಜಕೀಯ ಸ್ವಾತಂತ್ರ್ಯಕ್ಕಿಂತಲೂ ಹೆಚ್ಚಿನ ಸ್ವಾತಂತ್ರ್ಯ ಮತ್ತೊಂದಿದೆ ಎಂಬುದು ನಿಮಗೆ ತಿಳಿದಿದೆಯೋ? ಯೋಹಾನ 8:36 ಹೇಳುವಂತೆ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿಯೂ ನಿಮಗೆ ಬಿಡುಗಡೆಯಾಗುವುದು. ನಾವು ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಜೀವಿಸಲು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನ ನೀಡಿದರು. ಹಾಗೆಯೇ ಪಾಪ, ಅಪರಾಧ ಮತ್ತು ಭಯದ ಹೃದಯಗಳಿಂದ ನಾವು ಮುಕ್ತರಾಗುವಂತೆ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನೂ ಸಹ ತನ್ನ ಪ್ರಾಣವನ್ನು ನಮಗಾಗಿ ನೀಡಿದ್ದಾನೆ. ರಾಷ್ಟ್ರೀಯ ಸ್ವಾತಂತ್ರ್ಯವು ದಬ್ಬಾಳಿಕೆ ಇಲ್ಲದ ಬದುಕಲು ನಮಗೆ ಅವಕಾಶ ಮಾಡಿಕೊಡುತ್ತದೆ. ಆತ್ಮಿಕ ಸ್ವಾತಂತ್ರ್ಯವು ನಮಗೆ ಪಾಪದ ಬಂಧನವಿಲ್ಲದೆ ಬದುಕಲು ಅಧಿಕಾರವನ್ನು ನೀಡುತ್ತದೆ. ಇವೆರಡೂ ಸಹ ಅಮೂಲ್ಯವಾದದ್ದು, ಆದರೆ ಒಂದು ಶಾಶ್ವತವಾಗಿದೆ. ಇಂದು ನಾವು ನಮ್ಮ ಧ್ವಜವನ್ನು ಹಾರಿಸುವಾಗ ನಮಗೆ ಶಾಶ್ವತವಾದ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಯೇಸು ಕ್ರಿಸ್ತನ ಎಡೆಗೆ ನಮ್ಮ ಹೃದಯಗಳನ್ನು ಕೃತಜ್ಞತೆಯಿಂದ ಎತ್ತಿ ಹಿಡಿಯೋಣ. ನಾಗರಿಕರಾಗಿಯೂ ವಿಶ್ವಾಸಿಗಳಾಗಿಯೂ ನಾವು ದೇವರನ್ನ ಪ್ರೀತಿಸುವವರಾಗಿ ಆತನ ಸೇವೆ ಮಾಡುತ್ತಾ ಆತನನ್ನು ಗೌರವಿಸುವುದಕ್ಕೆ ನಮ್ಮ ಸ್ವಾತಂತ್ರ್ಯವನ್ನ ಬಳಸೋಣ. ನಿಜವಾದ ಸ್ವಾತಂತ್ರ್ಯ ಎಂದರೆ ನಮಗೆ ಬೇಕಾದದ್ದನ್ನು ಮಾಡುವ ಹಕ್ಕಲ್ಲ, ಬದಲಾಗಿ ಸರಿಯಾದದ್ದನ್ನು ಮಾಡುವ ಶಕ್ತಿಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.